Hello dear students, let us continue the next part of plant kingdom, that is continuation of study of the algae. So in the previous video I explained about chlorophyceae. Chlorophyceae is one of the classes of algae and its members are commonly called green algae. The major photosynthetic pigment of the green algae are chlorophyll A and chlorophyll B, and the chlorophyll A and chlorophyll B, both of them are present inside the specific cell organelle called chloroplast, and shape may be unicellular microscopic, for example Chlamydomonas. It may be filamentous, for example Ulothrix, or it may be branched plant body like Chara. So now let us move to the next class of algae. It is Phaeophyceae. The members of Phaeophyceae are commonly called brown algae. Chlorophyceae ಮೆಂಬರ್ಗಳಿಗೆ ಯಾವ ಥರ ಗ್ರೀನ್ ಆಲ್ಗೆ ಅಂತ ಕರಿತೀವಿ, ಅದೇ ಥರ Phaeophyceae ಮೆಂಬರ್ಗಳಿಗೆ ಏನಂತ ಕರೀತಾರೆ, ಬ್ರೌನ್ ಆಲ್ಗೆ ಅಂತ ಕರೀತಾರೆ. ಆ್ಯಂಡ್ ಪ್ರೈಮರಿಲಿ ದೇ ಫೌಂಡ್ ಇನ್ ಮರೈನ್ ಹ್ಯಾಬಿಟೇಟ್, ಅಂದರೆ ಉಪ್ಪು ನೀರೊಳಗನೆ ಬೆಳೆಯೋಂಥ ಒಂದು ಗ್ರೂಪ್ ಆಫ್ ಆಲ್ಗೆ, ಆ್ಯಂಡ್ ದೇ ಆರ್ ಕಾಮನ್ಲಿ ಕಾಲ್ಡ್ ಬ್ರೌನ್ ಆಲ್ಗೆ. ದ ಕ್ಲಾಸ್ ನೇಮ್ ಈಸ್ Phaeophyceae. Like the members of Chlorophyceae, here also the morphology it varies. Phaeophyceae ಮೆಂಬರ್ಗಳೊಳಗೆ ಹೆಂಗೆ Chlorophyceae ಮೆಂಬರ್ ಒಳಗೆ ಹೆಂಗೆ ಮೈಕ್ರೋಸ್ಕೋಪಿಕ್, ಯೂನಿಸೆಲ್ಯುಲಾರ್, ಫಿಲಾಮೆಂಟಸ್, ಬ್ರಾಂಚ್ಡ್ ಅಂತ ಹೇಳಿ ಬೇರೆ ಬೇರೆ ಫಾರ್ಮ್ಗಳನ್ನು ನೋಡ್ತೀವಿ, ಅದೇ ಥರ Phaeophyceae ಮೆಂಬರ್ಗಳಿಗೂ ಕೂಡ ಬೇರೆ ಬೇರೆ ಮಾರ್ಫಾಲಜಿ ಪ್ರೆಸೆಂಟ್ ಅದ, ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಎರಡು ಸ್ಪೆಸಿಫಿಕ್ ಎಕ್ಸಾಂಪಲ್ಗಳನ್ನು ಮೆನ್ಷನ್ ಮಾಡ್ಯಾರ. ಇಟ್ ಈಸ್ filamentous example Ectocarpus. This is the plant body of Ectocarpus and it is filamentous form of Phaeophyceae. Then very much profusely branched, ಅಂದರೆ ಸಿಕ್ಕಾಪಟ್ಟೆ ಬ್ರಾಂಚ್ ಆಗಿ ದೊಡ್ಡದಾಗಿ ಬೆಳಕೋತದ ಎಕ್ಸಾಂಪಲ್ ಈಸ್ kelp. The kelp's body is considered as a massive body. ಬೇರೆ ಆಲ್ಗೆಗಳಿಗೆ ಕಂಪೇರ್ ಮಾಡಿದರೆ ಇದ್ರದ್ದು ಬಾಡಿ ಬಹಳಷ್ಟು ಲಕ್ಸುರಿಯಸ್ ಆಗಿ ಬೆಳಕೋತದ ಆ್ಯಂಡ್ ಮ್ಯಾಸ್ಸಿವ್ ಬಾಡಿ ಅಂತ ಅದಕ್ಕೇ ಕರೀತಾರೆ. ಆ್ಯಂಡ್ ಕೆಲ್ಪ್ಸ್ ಶೋ ದ ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಸ್ಟ್ರಕ್ಚರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದ ಹೈಟ್ ಮೇ ರೀಚ್ ಅಪ್ ಟು 100 meters. ಇಮ್ಯಾಜಿನ್ ಮಾಡ್ರಿ ಎಷ್ಟರ ಮಟ್ಟಿಗೆ ಲಕ್ಸುರಿಯಸ್ ಆಗಿ ಬೆಳಿತಾವ. ದ ಹೈಟ್ ಆಫ್ ದ ಕೆಲ್ಪ್ಸ್ ಮೇ ರೀಚ್ 100 meters. ದೆನ್ ಕಮಿಂಗ್ ಟು ದ ಮೇನ್ ಪಾಯಿಂಟ್, why the name brown algae? ನಾ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ ಒಂದು ಸೆಂಟೆನ್ಸ್ ಹೇಳಿದ್ದೆ. ಡಿಪೆಂಡಿಂಗ್ ಆನ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ದ ಅಲ್ಗಲ್ ಮೆಂಬರ್ಸ್ ಆರ್ ಗಿವನ್ ಸಮ್ ಕಾಮನ್ ನೇಮ್ಸ್. ಸೊ ಇಲ್ಲಿ ಬ್ರೌನ್ ಆಲ್ಗೆ ಅಂತ ಕರಿಬೇಕಾದ್ರೆ ಯಾವುದಿರ್ತದ? ಇಟ್ ಆಲ್ಸೋ ಪೊಸೆಸಸ್ ಕ್ಲೋರೋಫಿಲ್ ಎ, ಇಲ್ಲಾಂದ್ರೆ ಫೋಟೋಸಿಂಥಸಿಸ್ ಆಗಲ್ಲ. ಕ್ಲೋರೋಫಿಲ್ ಸಿ ಈಸ್ ಆಲ್ಸೋ ಪ್ರೆಸೆಂಟ್, carotenoids and xanthophylls. What are the pigments present in the Phaeophyceae ಅಥವಾ ಬ್ರೌನ್ ಆಲ್ಗೆ? ಬ್ರೌನ್ ಆಲ್ಗೆ ಒಳಗಿರೋಂಥ ಪಿಗ್ಮೆಂಟ್ಗಳು ಯಾವುವು ಅಂತ ಕೇಳಿದರೆ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಸಿ, ಕೆರೋಟಿನಾಯ್ಡ್ ಆ್ಯಂಡ್ ಝಾಂಥೋಫಿಲ್. ಈ ಇಷ್ಟು ಪಿಗ್ಮೆಂಟ್ಗಳು Phaeophyceae ಮೆಂಬರ್ ಒಳಗೆ ಪ್ರೆಸೆಂಟ್ ಇರ್ತವೆ. ದೇ ವೇರಿ ಇನ್ ಕಲರ್ ಫ್ರಾಮ್ ಆಲಿವ್ ಗ್ರೀನ್ ಟು various shades of brown. This also you need to remember. Olive green, ಈ ಶೇಡನ್ನು ಆಲಿವ್ ಗ್ರೀನ್ ಅಂತ ಕರೀತದ. ಆ್ಯಂಡ್ ಎಕ್ಟೋಕಾರ್ಪಸ್ ಈ ಟಿಪ್ ಪೋರ್ಷನನ್ನು ಅಬ್ಸರ್ವ್ ಮಾಡಿರಿ, ಸ್ವಲ್ಪ ಲೈಟ್ ಬ್ರೌನಿಶ್ ಶೇಡ್ ಅದ. ಅಂದರೆ ಈ Phaeophyceae ಮೆಂಬರ್ಗಳ ಕಲರು ಆಲಿವ್ ಗ್ರೀನಿಂದ ಯಾವುದಕ್ಕೆ ಸ್ಟಾಪ್ ಆಗ್ತದ? to the different shades of brown depending on the amount of xanthophyll and fucoxanthin pigment. So what are the different pigments present in the brown algae? Chlorophyll A,
ಕ್ಲೋರೋಫಿಲ್ ಸಿ, ಕೆರೋಟಿನಾಯ್ಡ್ ಆ್ಯಂಡ್ ಝಾಂಥೋಫಿಲ್. ಈ ಫ್ಯೂಕೋಝಾಂಥಿನ್ ಝಾಂಥೋಫಿಲ್ ಪಿಗ್ಮೆಂಟು ಎಷ್ಟು ಪ್ರಮಾಣದೊಳಗವ, ವಾಟ್ ಈಸ್ ದೇರ್ ಅಮೌಂಟ್, ಅದರ ಮೇಲೆ ಶೇಡ್ಗಳು ಚೇಂಜ್ ಆಗ್ತವ. ಬಟ್ ಫೈನಲಿ ದ ಲಾಸ್ಟ್ ಶೇಡ್ ಈಸ್ ಬ್ರೌನ್. That is why the members are called brown algae, and try to remember the names of pigments present in the brown algae. Then moving to the next character. This is also important. In the brown algae, the food is stored as complex carbohydrate, which may be in the form of lamnarian or mannitol. What is the reserve food of brown algae? ನೀವು ಎರಡರೊಳಗೆ ಒಂದು ಬರೀರಿ, ಲ್ಯಾಮ್ನೇರಿನ್ ಅಂತಾರೆ ಬರೀರಿ ಅಥವಾ ಮ್ಯಾನಿಟಾಲ್ ಅಂತಾರೆ ಬರೀರಿ, ಬಟ್ ಎರಡನ್ನ ನೆನಪಿಟ್ಟುಕೊಳ್ಳೋದು ಎಸೆನ್ಷಿಯಲ್. ಸ್ಟೋರ್ಡ್ ಫುಡ್ ಈಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ದ ಲ್ಯಾಮ್ನೇರಿನ್ ಆರ್ ಮ್ಯಾನಿಟಾಲ್. The vegetative cell have cellulosic wall and usually covered on outside by gelatinous coating called algin. ಹೌದಾ, ಇದು ಫಸ್ಟ್ ಟೈಮ್ ಇಲ್ಲಿ ಬರೋ ಅಂಥದ್ದು. ಸೆಲ್ಯುಲೋಸಿಕ್ ವಾಲ್ ನೀವು ಕ್ಲೋರೋಫೈಸೆ ಒಳಗೂ ಬಂದಿತ್ತು, ಫಿಯೋಫೈಸೆ ಒಳಗೂ ಬಂದದ. ಬಟ್ ಈ ಸೆಲ್ಯುಲೋಸಿಕ್ ವಾಲ್ದು ಹೊರಗಡೆಗೆ ಒಂದು ಜಿಲಾಟಿನಸ್ ಕೋಟಿಂಗ್ ಇರ್ತದ, ಅದನ್ನು ಅಲ್ಜಿನ್ ಅಂತ ಕರೀತಾರೆ. ದಿಸ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಬೆನಿಫಿಟ್ಸ್ ಆಫ್ ಆಲ್ಗೆ. ಅಲ್ಜಿನ್ ಆ್ಯಂಡ್ ಕೆರಾಜಿನ್ ಆರ್ ಯೂಸ್ಡ್ ಟು ಅಬ್ಸಾರ್ಬ್ ದ ವಾಟರ್ ಕಂಟೆಂಟ್. ಇವಕ್ಕೆ ವಾಟರ್ ಕಂಟೆಂಟ್ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ ಕಮರ್ಷಿಯಲಿ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಅಲ್ಜಿನ್ ಇಟ್ ಈಸ್ ಡೆಪಾಸಿಟೆಡ್ ಓವರ್ ಸೆಲ್ಯುಲೋಸಿಕ್ ವಾಲ್ ಆಫ್ ದ ಬ್ರೌನ್ ಆಲ್ಗೆ ಆ್ಯಂಡ್ ಇಟ್ ಈಸ್ ಅ ಜಿಲಾಟಿನಸ್ ಕೋಟಿಂಗ್. ದೆನ್ ಕಮಿಂಗ್ ಟು ದ next point, the protoplast contains, in addition to plastid, a centrally located vacuole and nucleus. Of course, nucleus irlikke beku, yakandre members of kingdom plantae are having eukaryotic cell. Plant kingdom ಒಳಗಿರೋ ಅಂಥ ಮೆಂಬರ್ಸ್ ಬಾಡಿ ಒಳಗೆ ಯೂಕ್ಯಾರಿಯೋಟಿಕ್ ಸೆಲ್ ಪ್ರೆಸೆಂಟ್ ಅದ. ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಇದ್ದಲ್ಲೇ ಕಂಪಲ್ಸರಿ ಏನು ಪ್ರೆಸೆಂಟ್ ಇರಬೇಕು, ನ್ಯೂಕ್ಲಿಯಸ್ ಇದ್ದೇ ಇರ್ತದೆ. ಪ್ಲಾಸ್ಟಿಡ್ ಈಸ್ ಆಲ್ಸೋ ಪ್ರೆಸೆಂಟ್. ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ಪಿಗ್ಮೆಂಟನ್ನು ಸ್ಟೋರ್ ಮಾಡ್ಕೊಳ್ಳೋ ಸೆಲ್ ಆರ್ಗ್ಯಾನಲ್ಲಿಗೆ ಪ್ಲಾಸ್ಟಿಡ್ ಅಂತ ಕರೀತಾರೆ. ಈ ಪ್ಲಾಸ್ಟಿಡ್ ಕೂಡ ಪ್ರೆಸೆಂಟ್ ಇರ್ತದೆ. ಅದರ ಜೊತೆಗೆ ಒನ್ ಮೋರ್ ಸೆಲ್ ಆರ್ಗ್ಯಾನಲ್ ಆರ್ ದ ಸ್ಟ್ರಕ್ಚರ್ ಪ್ರೆಸೆಂಟ್ ಈಸ್ ವ್ಯಾಕಿಯೋಲ್. ವ್ಯಾಕಿಯೋಲ್ ಅಂದರೆ ಖಾಲಿ ಚೀಲ, ಅದರೊಳಗೆ ಏನು ಬೇಕಾದ್ರೂ ಸ್ಟೋರ್ ಆಗ್ತದೆ ಪ್ಲಾಂಟ್ ಬಾಡಿ ಒಳಗೆ. ವಾಟರ್ ಮೇ ಬಿ ಸ್ಟೋರ್ಡ್, ಏರ್ ಮೇ ಬಿ ಸ್ಟೋರ್ಡ್, ಫುಡ್ ಮೇ ಬಿ ಸ್ಟೋರ್ಡ್ ಆರ್ ಅನ್ವಾಂಟೆಡ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್. ಈ ಪ್ಲಾಂಟ್ಗಳನ್ನು ಫಾರ್ ಎಕ್ಸಾಂಪಲ್ ನೀವು ಯಾವುದು ಕ್ಯಾಲಟ್ರೋಪಿಸ್ ಎಕ್ಕೆ ಗಿಡ, ಅದನ್ನು ಮುರಿದ್ರೆ ಒಂಥರ ಮಿಲ್ಕಿ ಲೇಟೆಕ್ಸ್ ಹೊರಗೆ ಬರ್ತದೆ, ಅಂಟು ಥರದ್ದು ಹಾಲಿನಂಥ ಪದಾರ್ಥ. ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಮಿಲ್ಕಿ ಲೇಟೆಕ್ಸ್. ಮುರಿದಾಗಿ ಯಾಕೆ ಬಂತು, ಅಲ್ಲಿವರೆಗೂ ಅದು ಎಲ್ಲಿ ಸ್ಟೋರ್ ಆಗಿತ್ತು, ಇವನ್ ದಟ್ ಈಸ್ ಆಲ್ಸೋ ಸ್ಟೋರ್ಡ್ ಇನ್ ದ ವ್ಯಾಕಿಯೋಲ್. ಸೊ ಕ್ಲೋರೋಪ್ಲಾಸ್ಟ್ ಇರ್ತದ, ವ್ಯಾಕಿಯೋಲ್ ಇರ್ತದ ಆ್ಯಂಡ್ ನ್ಯೂಕ್ಲಿಯಸ್ ಇರ್ತದೆ. ದೆನ್ ದಿಸ್ ಈಸ್ ಅನದರ್ ವೆರಿ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ದ ಬ್ರೌನ್ ಆಲ್ಗೆ. The plant body is usually attached to the substratum. Substratum ಅಂತಂದರೆ ಈ ಮಣ್ಣಿನಂಥ ಗಟ್ಟಿ ತಳಭಾಗಕ್ಕೆ ಸಬ್ಸ್ಟ್ರೇಟಮ್ ಅಂತ ಕರೀತಾರೆ. By a hold plast has a stalk called stipe and a leaf-like photosynthetic organ called frond. Frond ಅಲ್ಲ, it is frond. So this is the image. Here you can see. ನಿಮಗೆ ಆಲ್ಗೆದ್ದು ಕ್ಯಾರೆಕ್ಟರ್ ಹೇಳಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದ್ದೆ ಸ್ಟಾರ್ಟಿಂಗು, ಥ್ಯಾಲಾಯ್ಡ್ ಲೈಕ್ ಬಾಡಿ. ಥ್ಯಾಲಸ್ ಅಂತಂದರೆ ಸ್ಟ್ರಕ್ಚರ್ ವಿಚ್ ಈಸ್ ನಾಟ್ ಡಿಫ್ರೆನ್ಶಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ ಇರದೇ ಇರೋವಂಥ ಒಂದು ಸ್ಟ್ರಕ್ಚರಿಗೆ, ಗ್ರೀನ್ ಸ್ಟ್ರಕ್ಚರಿಗೆ ಥ್ಯಾಲಸ್ ಅಂತ ಕರೀತಾರೆ. ಇಲ್ಲಿನೂ ಕೂಡ ರೂಟ್ ಇಲ್ಲ, ಬಟ್ ರೂಟ್ ಥರ ಸಿಮಿಲರ್ ಸ್ಟ್ರಕ್ಚರ್ ಯಾವುದದ, ಹೋಲ್ಡ್ ಫಾಸ್ಟ್. ಈ ಹೋಲ್ಡ್ ಫಾಸ್ಟ್ ಏನು ಮಾಡ್ತದ, ಇಟ್ ಅಟ್ಯಾಚಸ್ ಟು ದ ಸಬ್ಸ್ಟ್ರೇಟಮ್. ನೀರಿನೊಳಗಿರೋ ಅಂಥ ಗಟ್ಟಿ ಭಾಗಕ್ಕೆ ಮಣ್ಣು ಅಕ್ಯುಮುಲೇಟ್ ಆಗಿದ್ದರೆ, ಅದು ಸಾಲಿಡೇ ಫಾರ್ಮ್ ಒಳಗಿದ್ದರೆ ಅದಕ್ಕೆ ಗಟ್ಟಿಗೆ ಅಂಟ್ಕೋತದೆ, ಅಂದ್ರೆ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತದೆ, ಜಸ್ಟ್ ಲೈಕ್ ರೂಟ್. ಆ್ಯಂಡ್ ಸ್ಟೆಮ್ ಇಲ್ಲ,
ಸ್ಟೆಮ್ ಥರದ್ದೇ ಇಲ್ಲಿ ಎಕ್ಸ್ಟೆಂಡೆಡ್ ಪಾರ್ಟ್ ಕಾಣಿಸ್ತದಲ್ಲ, ಸ್ಟಾಕ್ ಲೈಕ್ ಪಾರ್ಟ್, ಇಟ್ ಈಸ್ ಕಾಲ್ಡ್ ಸ್ಟೈಪ್. ಆ್ಯಂಡ್ ಸ್ಟೈಪ್ಸ್ ಆರ್ ಹ್ಯಾವಿಂಗ್ ಗ್ಯಾಸ್ ಬ್ಲ್ಯಾಡರ್. ಯಾಕಂದ್ರೆ ನೀರೊಳಗಿವು ಮಿಡಲ್ ಬದುಕಬೇಕು, ನೀರು ಬಾಡಿ ಒಳಗೆ ಸ್ಟೋರ್ ಆಗಬಾರ್ದು, ಕೊಳಿತದ, ಬಯಾನ್ಸಿ ಫ್ಲೋಟಿಂಗಿಗೆ ಹೆಲ್ಪ್ ಆಗೋಕ್ಕೆ ಏನು ಪ್ರೆಸೆಂಟ್ ಇರ್ತದ ಸ್ಟೈಪು? ದ ಸ್ಟೈಪ್ ಕಂಟೈನ್ಸ್ ಗ್ಯಾಸ್ ಬ್ಲ್ಯಾಡರ್. ದೆನ್ ಲೀಫ್ ಲೈಕ್ ಫೋಟೋಸಿಂಥೆಟಿಕ್ ಆರ್ಗನ್, ನಾಟ್ ಎಕ್ಸಾಕ್ಟ್ಲಿ ಲೀಫ್, ಎಲೆಗಳು ಅಲ್ಲ, ಬಟ್ ಎಲೆ ಥರದ್ದೇ ಫೋಟೋಸಿಂಥೆಟಿಕ್ ಆರ್ಗನ್ ಏನಂತ ಕರೀತಾರೆ? ಇದಕ್ಕೆ ಫ್ರಾಂಡ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಅ ನ್ಯೂ ಕ್ಯಾರೆಕ್ಟರ್. ಕ್ಲೋರೋಫೈಸೆ ಒಳಗೆ ಇದೇನೂ ಬಂದಿರಲಿಲ್ಲ. ಹೋಲ್ಡ್ ಫಾಸ್ಟ್ ಈಸ್ ಪ್ರೆಸೆಂಟ್. It attaches to the substratum. It has a stalk called stipe, and stipe contains gas bladder. The stipe also bears a leaf-like structure called frond, and the function of the frond is to carry out photosynthesis. Remember, they are not exactly leaves, they are leaf-like structures. The leaf-like structure of the Phaeophysae member is called frond. Then hold fast. What is its function? It attaches to the substratum. These are the parts observed in the plant body of brown algae. ಒಂದು ಬ್ರೌನ್ ಆಲ್ಗೆದು ಪ್ಲಾಂಟ್ ಬಾಡಿ ತಗೊಂಡ್ರೆ ಇವು ಕಾಮನ್ ಪಾರ್ಟ್ಗಳನ್ನು ಅದರೊಳಗೆ ಅಬ್ಸರ್ವ್ ಮಾಡ್ತದೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, vegetative reproduction takes place by fragmentation. Again, this is not a new term. One plant body number of pieces ಆಗಿ ಡಿವೈಡ್ ಆಗ್ತದೆ, and every piece grows into new plant body. Asexual reproduction in most brown algae is by flagellated zoospores that are pear shaped and have two unequal laterally attached flagella. ಅಸೆಕ್ಚುವಲ್ ರೀಪ್ರೊಡಕ್ಷನ್ ಆಲ್ಗೆ ಒಳಗೆ ಝೂಸ್ಪೋರಿಂದ ನಡೀತದ. ಆ ಝೂಸ್ಪೋರಿಗೆ ಎರಡು ಅನ್ಇಕ್ವಲ್ ಅಂದರೆ ಸೈಜ್ ಸೇಮ್ ಇರುವುದಿಲ್ಲ, ಡಿಫರೆಂಟ್ ಸೈಜ್ ಇರೋ ಅಂತ ಎರಡು ಫ್ಲಜೆಲ್ಲ ಪ್ರೆಸೆಂಟ್ ಇರ್ತಾವ. ದಟ್ ಈಸ್ ವೈ ದ ಟರ್ಮ್ ಬೈ ಫ್ಲಜೆಲ್ಲೇಟ್. ದೆನ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಮೇ ಬಿ ಅಗೇನ್ ದ ಸೇಮ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೋರೋಫೈಸೆ. ಐಸೋಗ್ಯಾಮಸ್, fusion occur between the same types of male and female gamete. Morphologically same type of the gametes fuse with each other, it is called isogamous. When morphologically dissimilar gametes fuse with each other, anisogamous, oogamous. When the motile male gamete fuses with non-motile larger female gamete, it is called oogamous. And one more very interesting point here you have to remember, union of the gametes may take place in water or within the oogonium. Oogamous species, the gametes are pyriform andre pear shaped, egg shape, and bear two laterally attached flagella. So let me explain this one. ಇಲ್ಲೊಂದು ಹೊಸ ಟರ್ಮ್ ಬಂತು, oogoniyam. ಆ್ಯಕ್ಚುಲಿ ನಾನು ಕ್ಲೋರೋಫೈಸೆ ಮೆಂಬರ್ದು ಇಮೇಜ್ ತೋರಿಸಿದಾಗ ಎರಡು ಟರ್ಮ್ ಹೇಳಿದ್ದೆ, oogoniyam and antheridium. Oogoniyam is called female reproductive organ and antheridium is called male reproductive organ. oogoniyamದು ಒಳಗೆ ಫ್ಯೂಜನ್ ಆಗ್ತದೆ. ಗ್ಯಾಮೆಟ್ಗಳ ನಡಬರಕು ಫ್ಯೂಜನ್, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಮೇ ಫ್ಯೂಸ್ ಇನ್ ದ ವಾಟರ್. ಯಾಕಂದರೆ ಎಲ್ಲ ಮೆಂಬರ್ಗಳು ನೀರೊಳಗೆ ಬೆಳಿತಾವೆ. ಫಿಯೋಫೈಸೆದ್ದು ಗ್ಯಾಮೆಟ್ಗಳು ನೀರೊಳಗರೆ ಫ್ಯೂಸ್ ಆಗಬಹುದು, ಅಥವಾ oogamous ಸ್ಪೀಸೀಸ್ ಇದ್ದರೆ ಫ್ಯೂಜನ್ ಬಿಟ್ವೀನ್ ದ ಗ್ಯಾಮೆಟ್ಸ್ ಆಕರ್ ವಿಥಿನ್ ದ oogoniyam. What is oogoniyam? It is female reproductive structure of the algae. ಆಲ್ಗೆದ್ದು ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಗೆ oogoniyam ಅಂತ ಕರೀತಾರೆ. ಆಲ್ಗೆದ್ದು ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಗೆ ಎಂಥರಿಡಿಯಮ್ ಅಂತ ಕರೀತಾರೆ. oogoniyamದು ಒಳಗಡೆಗೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಗಳ ನಡಬರಕ ಫ್ಯೂಜನ್ ಆಗ್ತದೆ. ಹಿಯರ್ ಇಟ್ ಈಸ್ ದ ಲೈಫ್ ಸೈಕಲ್. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ದಿಸ್ ಈಸ್ ಮೇಲ್ ಗ್ಯಾಮೆಟೋಫೈಟ್.
ಅಂದರೆ ಇದು ಏನು ಪ್ರೊಡ್ಯೂಸ್ ಮಾಡ್ತದ, ಮೇಲ್ ಗ್ಯಾಮೆಟ್ಸನ್ನು. ಈ ಮೇಲ್ ಗ್ಯಾಮೆಟಿಗೆ ಏನಂತ ಕರಿಬೇಕು, ಸ್ಪರ್ಮ್. ಇದಕ್ಕೆ ಮೊಟಿಲಿಟಿ ಇರ್ತದೆ. ದಟ್ ಈಸ್ ವೈ ದಟ್ ಸ್ಪೀಸೀಸ್ ಈಸ್ oogamous. ಮೇಲ್ ಗ್ಯಾಮೆಟ್ಸ್ ಆರ್ ಮೋಟೈಲ್ ಆ್ಯಂಡ್ ಸ್ಮಾಲರ್ ಇನ್ ಸೈಜ್. ಸೈಜ್ ಸಣ್ಣದಿರ್ತದ, ಪ್ಲಸ್ ಮೇಲ್ ಗ್ಯಾಮೆಟಿಗೆ ಮೊಟಿಲಿಟಿ ಇರ್ತದ. ಅಂಥ ಮೇಲ್ ಗ್ಯಾಮೆಟ್ ಬಂದು ಎದರ ಜೊತೆಗೆ ಫ್ಯೂಸ್ ಆಗ್ಲಿಕ್ಕತ್ತದ, ಎಗ್ ಜೊತೆಗೆ. ವಾಟ್ ಈಸ್ ದ ಕಂಡೀಷನ್ ಆಫ್ ಎಗ್? ಇಫ್ ಯು ಕಂಪೇರ್ ದೀಸ್ ಟು ಇಮೇಜಸ್, sperm is very much smaller in size and it is motile. That is why from male gametophyte it has reached the oogonium. Female gamete is larger in size and it is static. Static means non-motile. ಈ ಎಗ್ ಇರೋಂಥ ಸ್ಟ್ರಕ್ಚರು ಇದಕ್ಕೆ ಏನಂತ ಕರೀಬೇಕು, oogoneum. Female gamete is called egg and egg producing structure of the algae. Female reproductive organ of the algae is called oogoneum. ಈ ಸ್ಪರ್ಮು ಈ ಎಗ್ ಜೊತೆಗೆ ಫ್ಯೂಸ್ ಆಗ್ತದ. ಎಗ್ ಈಸ್ ಲಾರ್ಜರ್ ಇನ್ ಸೈಜ್ ಆ್ಯಂಡ್ ಇಟ್ ಈಸ್ ನಾನ್ ಮೋಟೈಲ್. ಸ್ಪರ್ಮ್ ಈಸ್ ಸ್ಮಾಲರ್ ಇನ್ ಸೈಜ್ ಆ್ಯಂಡ್ ಇಟ್ ಈಸ್ ಮೋಟೈಲ್. That kind of the sexual reproduction is called oogamous. That is why the species is called oogamous species, where the motile sperm fuses with non-motile larger egg inside the oogonium. Fusion ಆದರೆ ಏನು ತಯಾರಾಗ್ತದ, zygote. Rest of the things will be continued. So gametes are pyriform. Here you can see ಈ ಗ್ಯಾಮೆಟ್ಗಳಿಗೆ ಪಿಯರ್ ಶೇಪ್ಡ್ ಸ್ಟ್ರಕ್ಚರ್, ಓವಲ್ ಅವ, ಎಗ್ ಶೇಪ್ ಒಳಗೆ ಕಾಣಿಸ್ತಾವ, ಸ್ವಲ್ಪ ಫ್ಲಾಟ್ ಎಗ್ ಶೇಪ್ಡು ಪಿಯರ್ ಶೇಪ್ ಅಂತ ಕರೀತಾರೆ. ಆ್ಯಂಡ್ ದೇ ಹ್ಯಾವ್ ಗಾಟ್ ಫ್ಲಾಜೆಲ್ಲಾ. ಇವಕ್ಕೆ ಈಗ ಸ್ಪರ್ಮು ಇಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಮೊಟಿಲಿಟಿ ಇರಬೇಕು. ದ ಸ್ಪರ್ಮ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಗ್ ಬಿಕಾಸ್ ದ ಸ್ಪರ್ಮ್ ಹ್ಯಾಸ್ ಫ್ಲಾಜೆಲ್ಲಾ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲ್ಲಾ ಇಟ್ ಶೋಸ್ ದ locomotion. This is how the sexual reproduction occurs in case of brown algae. Then moving to next one. These are the common examples or forms of brown algae. This is the image of Ectocarpus. This is Dictyota. Now relief ಎಷ್ಟು ಬ್ರೌನಿಶ್ ಆಗಿ ಕಾಣ್ತದ. This is Lamnaria, Sargassum and Fucus. Here also you can see the air bladders. ಇವಿಷ್ಟು ಮೆಂಬರ್ಗಳು ಫಿಯೋಫೈಸೆ ಒಳಗೆ ಬರ್ತಾವೆ. ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಲ್ಯಾಮ್ನೇರಿಯಾ, ಸರ್ಗ್ಯಾಸಮ್, ಫ್ಯೂಕಸ್. ಹೌ ಟು ರಿಮೆಂಬರ್? EDLSF. E for Ectocarpus, D for Dictyota, L for Lamnaria, S for Sargassum and F for Fucus. All these are the members of the brown algae. The class name of brown algae is Phaeophysae, where cellulosic cell wall is deposited by another gelatinous compound called algin. The main photosynthetic pigments are chlorophyll A, chlorophyll C, carotenoids and xanthophyll. Color ranges from olive green to brown depending on concentration of xanthophyll and fucoxanthin. Then stored food is mannitol or lamnarin. These are the stored food which are the complex polysaccharides stored in the body of brown algae. And the parts of plant body are holdfast, stipe and frond. Frond are the leaf-like structures which are carrying out the photosynthesis. This is about the characters, specificity and examples of the class Phaeophysae. Hope this is clear for you. Thank you.